ವೆಲ್ಕಮ್ ಟು ಓಮ್ನಿಬಸ್ 10K ಯೂಟ್ಯೂಬ್ ಚಾನಲ್. ನಿಮಗೆಲ್ಲರಿಗೂ ಸುಸ್ವಾಗತ. ನೋಡಿ, ಇವತ್ತು ನಾನು ನಿಮಗೆ ದಾವಣಗೆರೆ ಬೆಣ್ಣೆ ದೋಸೆಯ ಒಂದು ವಿಡಿಯೋ ತೊಗೊಂಡು ಬಂದಿದ್ದೀನಿ. ನೋಡಿ, ಇದು ದಾವಣಗೆರೆಯಲ್ಲಿರುವ ರವಿ ಬೆಣ್ಣೆ ದೋಸೆ ಹೋಟೆಲ್ ಅಂತ. ನೋಡಿ, ಎಷ್ಟು ಸುಂದರವಾದ ದೋಸೆಗಳು, ಭಾಳ ರುಚಿಕರವಾದ ದೋಸೆ, ಎಷ್ಟು ಹೈಜೀನಿಕ್ಕಾಗಿ ಮಾಡ್ತಾಯಿದ್ದಾರೆ. ನೋಡಿ, ಇದು ಆ್ಯಕ್ಚುಲಿ ಏನಕ್ಕೆ ತರ್ತಾ ಇದ್ದೀನಿ ಅಂದರೆ, ಇದನ್ನು ನೋಡಿ, ಇಂಥ ಹೋಟ್ಲಲ್ಲಿ ಕಟ್ಟಿಗೆ ಒಲೆ ಮೇಲೆ ಈ ದೋಸೆಯನ್ನು ಬೇಯಿಸ್ತಾ ಇದ್ದಾರೆ. ಕಟ್ಟಿಗೆ ಒಲೆ, ಇಟ್ ಈಸ್ ಅ ವೆರಿ ಹೆಲ್ತಿ ಡಿಶ್. ನೋಡಿ, ಯಾವುದೇ ನಿಮ್ಮದು ಎಲೆಕ್ಟ್ರಿಕ್ ಸ್ಟವ್ ಅದು ಇದಲ್ಲ, ಕಟ್ಟಿಗೆ ಒಲೆಯಲ್ಲಿ ಮಾಡ್ತಾ ಇರೋ ದೋಸೆ ಇದು ಎಷ್ಟು ರುಚಿಯಾಗಿರುತ್ತೆ ಅಂದರೆ ನೀವು ಅನ್ಸ್ಕೋಬೋದು, ಕಟ್ಟಿಗೆ ಒಲೆಯಲ್ಲಿ ಮಾಡಿದ್ರು ಎಲೆಕ್ಟ್ರಿಕ್ ಸ್ಟವಲ್ಲಿ ಮಾಡಿದ್ರು ಏನು ರುಚಿಗೆ ಏನು ವ್ಯತ್ಯಾಸ ಆಗುತ್ತೆ, ಅದಿರೋದು ಬೆಂಕಿ ಅಂತ. ಆ ಬೆಂಕಿಯ ತಾಪಮಾನದಲ್ಲಿರೋ ವಿಶೇಷತೆಯಿಂದಲೇ ಈ ದೋಸೆಗೆ ಈ ರುಚಿ ಬರ್ತದೆ. ನೋಡಿ, ಇದು ದಾವಣಗೆರೆ ಬೆಣ್ಣೆ ದೋಸೆ. ನೀವು ಇಷ್ಟರವರೆಗೆ ಇದನ್ನು ರುಚಿ ತಿಂದಿರಲಿಕ್ಕಿಲ್ಲ. ಇದು ಕಟ್ಟಿಗೆಯಲ್ಲಿ ಮಾಡಿರೋದು. ಎಲ್ಲ ಹಳ್ಳಿ ಕಡೆ ಕಟ್ಟಿಗೆಯಲ್ಲಿ ಮಾಡ್ತಾರೆ. ಈ ಥರದ ದೋಸೆ ನೀವು ಎಲ್ಲೂ ಹೋಟ್ಲಲ್ಲಿ ತಿಂದಿರಲಿಕ್ಕಿಲ್ಲ. ನೋಡಿ, ಹೋಟ್ಲಲ್ಲಿ ಈ ಥರ ಕಟ್ಟಿಗೆ ಒಲೆ ಮೇಲೆ ದೋಸೆ ಮಾಡಿಕೊಡೋದು ನೀವೆಲ್ಲಾದರೂ ಕಂಡಿದ್ದೀರಾ ಇತ್ತೀಚಿನ ದಿನಗಳಲ್ಲಿ? ನೋಡಿ, ಎಷ್ಟು ರುಚಿಯಾಗಿರುತ್ತೆ ಅಂದರೆ, ನೋಡಿ, ಈ ದೋಸೆದೊಂದು ಕಲರು, ಟೆಕ್ಸ್ಚರ್ ನೋಡಿದ್ರೇ ನೀವು ಒಂಥರ ಖುಷಿ ಆಗಬೇಕು. ನೋಡಿ, ಅಲ್ಲಿ ನಿಮಗೆ ಕಟ್ಟಿಗೆ ಕಣ್ಣು ಮುಂದೆ ಕಾಣಿಸ್ತಾ ಇದೆ. ಸೌದೆ ಒಲೆಯ ಅಡಿಗೆ, ಸೌದೆ ಒಲೆಯಲ್ಲೇ ಮಾಡುವಂಥ ಇದು ಅಡಿಗೆ. ಇದು ಹೋಟ್ಲಲ್ಲಿ ಎಲ್ಲೂ ನಿಮಗೆ ಈ ಥರ ಸೌದೆ ಒಲೆಯನ್ನು ಬಳಸೋದು ಭಾಳ ಕಡಿಮೆ ಇತ್ತೀಚಿನ ದಿನಗಳಲ್ಲಿ. ಬಟ್ ಇದು ದಾವಣಗೆರೆ ರವಿ ಬೆಣ್ಣೆ ದೋಸೆ ಹೋಟೆಲಲ್ಲಿ ಮಾತ್ರ ನಿಮಗೆ ಈ ಥರ ಒಂದು ಸಿಗ್ತಾಯಿದೆ. ಇಲ್ಲಿ ಹೋಗಿ ನೀವು ಒಂದು ಸಲ ಇವರ ದೋಸೆಯನ್ನು ಟೇಸ್ಟ್ ಮಾಡಿ. ಖಾಲಿ ದೋಸೆ, ಬೆಣ್ಣೆ ದೋಸೆ, ನೋಡಿ ಮೌತ್ ವಾಟ್ರಿಂಗ್. ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ವಾ? ನೋಡಿ, ಅದಕ್ಕೆ ಕೆಂಪು ಚಟ್ನಿ, ಆ ಕಡೆ ಇನ್ನೊಂದು ಚಟ್ನಿ, 2 ಚಟ್ನಿ ಹಾಕಿ ಕೊಡ್ತಾರೆ. ಸೂಪರಾಗಿರುತ್ತೆ. ನೋಡಿ, ವಿಡಿಯೋವನ್ನು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮಗೆಲ್ಲರಿಗೂ ಧನ್ಯವಾದಗಳು.